ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ನಾವೀಗಾಗಲೇ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸರಣಿ ವಿಡಿಯೋಗಳ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದು, ಈ ಒಂದು ವಿಡಿಯೋ ಪಾರ್ಟ್ 15 ಆಗಿರುತ್ತೆ. 15ನೇ ಒಂದು ವಿಡಿಯೋ ಆಗಿರುತ್ತೆ. ಸೊ ನೀವು ಯಾರೆಲ್ಲ ಈ ಒಂದು ಇಂದಿನ ವಿಡಿಯೋಗಳನ್ನು ವಾಚ್ ಮಾಡಿಲ್ಲ, ದಯವಿಟ್ಟು ಪ್ಲೇ ಲಿಸ್ಟಲ್ಲಿದೆ, ಹೋಗಿ ವಾಚ್ ಮಾಡಿ. ನೆಕ್ಸ್ಟ್ ಈ ಒಂದು ವಿಡಿಯೋನ ವಾಚ್ ಮಾಡಿ. ಹಾಗೆ GPSTR, PSTR ಅಲ್ವಾ, PSI, PC, KSET, ನೆಟ್ಟು, PU ಕಾಲೇಜ್ ಲೆಕ್ಚರರ್, ಹಾಗೆ KTET, CTET ಈ ರೀತಿ ಪರೀಕ್ಷೆಗಳಿಗೆ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ಇವುಗಳನ್ನು ಒಂದೊಂದಾಗಿ ಪ್ರತಿಯೊಂದು ವಿಡಿಯೋಗಳನ್ನು ಗಮನಿಸ್ತಾ ಹೋಗಿ. ಹಾಗೆ ಇದುವರೆಗೂ ಯಾರೆಲ್ಲ ಈ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ತುಂಬ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ, ಬೋಗಸ್ ಏನಿರೋದಿಲ್ಲ. ಹಾಗಾಗಿ ಬೇಸಿಕ್ ಬುಕ್ಗಳಲ್ಲಿರ್ತಕ್ಕಂಥ ಮಾಹಿತಿಗಳನ್ನೇ ನಾವು ಹೇಳ್ತಾ ಹೋಗ್ತೀವಿ. ಹಾಗಾಗಿ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಗಳಿಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಹಾಗೆ ಏನಾದರೂ ನಿಮ್ಮ ಒಪಿನಿಯನನ್ನು ಶೇರ್ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ಸ್ ಮಾಡಿ. ಇದೇ ರೀತಿ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ನಡೆಸ್ತಿರ್ತಕ್ಕಂಥ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗಿ. ಹಾಗೆ ಯಾವುದೇ ಒಂದು ವಿಚಾರಗಳನ್ನು ಆರಂಭ ಮಾಡೋದಕ್ಕೂ ಬಿಫೋರು ನಿಮ್ಮ ಒಂದು ಮೈಂಡ್ ಸೆಟ್ಟಿಗಿರ್ಬೇಕಂತಂದರೆ ಪಾಸಿಟಿವ್ ಎನರ್ಜಿಯಿಂದ ಸ್ಟಾರ್ಟ್ ಮಾಡಿ. ಪ್ರತಿಯೊಂದು ಕೂಡ ಸಾಧ್ಯವಿದೆ ಅಂತೇಳಿ ಆರಂಭ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಹಾಗಾದರೆ ಸ್ನೇಹಿತರೆ, ನಾವು ಈ ಒಂದು ಇಂದಿನ ವಿಡಿಯೋದಲ್ಲಿ ಪಾರ್ಟ್ 14 ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಬಹಮನಿ ಸುಲ್ತಾನರಿಗೆ ಸಂಬಂಧಪಟ್ಟಂಥ ಪ್ರಮುಖಾಂಶಗಳನ್ನು ಚರ್ಚೆ ಮಾಡಿದ್ವಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 6 ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹಾಗಾದರೆ ನಾವು ಈ ಒಂದು ಮಧ್ಯಕಾಲೀನ ಭಾರತದ ಒಂದು ಕಾಲಘಟ್ಟದಲ್ಲಿ ಯಾಕೆ ಬೇಕಿತ್ತು ಸಮಾಜದಲ್ಲಿರ್ತಕ್ಕಂಥ ಮೌಢ್ಯತೆಗಳನ್ನು ಸುಧಾರಣೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಚಳುವಳಿ ಅವಶ್ಯಕ ಮತ್ತು ಅನಿವಾರ್ಯವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಮಧ್ಯಕಾಲೀನ ಕಾಲಘಟ್ಟದ ಅಂಧಕಾರ ಯುಗದಿಂದ ಹೊರಗೆ ಬರಬೇಕಂತಂದರೆ ಈ ರೀತಿ ಒಂದು ಸುಧಾರಣಾ ಚಳುವಳಿಗಳು ತುಂಬ ಅವಶ್ಯಕವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಅಲ್ವಾ, ಹೀಗೆ ಅವರವರ ಒಂದು ತತ್ವಗಳನ್ನು ಅಲ್ವಾ, ಒಂದು ಆಚಾರ ವಿಚಾರಗಳನ್ನು ಆ ಮುಖಾಂತರ ಜನರಲ್ಲಿ, ಹಾಗೆ ಬಸವೇಶ್ವರರು, ಹೀಗೆ ಇನ್ನಿತರೆ ಸಮಾಜ ಸುಧಾರಕರು ಏನು ಮಾಡ್ತಾರೆ, ಸಮಾಜವನ್ನು ತಿದ್ದುವಂಥ ಒಂದು ಕೆಲಸದಲ್ಲಿ ಮುಂದಾಗ್ತಾರೆ. ಆ ರೀತಿ ಸಮಾಜವನ್ನು ಬದಲಾಯಿಸುವಂತಹ, ಸಮಾಜದಲ್ಲಿರ್ತಕ್ಕಂಥ ಮೌಢ್ಯತೆಯಿಂದ ಹೊರತರುವಂತಹ ಒಂದು ನಿಟ್ಟಿನಲ್ಲಿ ಇವರ ಒಂದು ಬೋಧನೆಗಳು ತುಂಬ ಪ್ರಮುಖವಾದ ಒಂದು ಕಾಲಘಟ್ಟದಲ್ಲಿ ಕಂಡು ಬರ್ತದೆ. ಇದನ್ನು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಅಂತೇಳಿ ನಾವು ಗಮನಿಸ್ತೀವಿ. ಇಲ್ಲಿ ಹಿಂದೂ ಧರ್ಮ ಏನಾಗುತ್ತೆ, ಕಾಲಾಂತರದಲ್ಲಿ ನ್ಯೂನತೆ ಮತ್ತು ಜಟಿಲತೆಯನ್ನು ಒಳಗೊಂಡಿರುತ್ತೆ. ಸೊ ಅಷ್ಟೇ ಅಲ್ಲ, ಹಲವು ಸಮಾಜ ಸುಧಾರಕರಾಗಿರ್ತಕ್ಕಂಥ ಈ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಹಾಗೆ ಬಸವೇಶ್ವರರು ಏನು ಮಾಡ್ತಾರೆ, ಇವರೆಲ್ಲರೂ ಕೂಡ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಆರಂಭ ಮಾಡ್ತಾರೆ. ಅವರು ಹಿಂದೂ ಧರ್ಮದ ಮೂಲ ತತ್ವ ಮತ್ತು ಧರ್ಮಶಾಸ್ತ್ರದ ನಿಯಮಗಳನ್ನು ಜನತೆಗೆ ಏನು ಮಾಡ್ತಾರೆ, ತಮ್ಮ ಬೋಧನೆಗಳ ಮುಖಾಂತರ ಸ್ಪಷ್ಟಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈ ಒಂದು ಸಾಮಾಜಿಕ ಸುಧಾರಣಾ ಚಳುವಳಿಗಳು ಏನಾಗಿರುತ್ತೆ ಅಂದರೆ ಮೂಢನಂಬಿಕೆಗಳನ್ನು ತೊಲಗಿಸುವ ಮತ್ತು ಸಮಾಜದಲ್ಲಿನ ಸಮಾನತೆಯನ್ನು ಸಾಧಿಸುವ ಉದ್ದೇಶಗಳನ್ನು ಒಳಗೊಂಡಿರ್ತದೆ. ಸೊ ಹಾಗಾಗಿ ಸ್ನೇಹಿತರೆ, ಬನ್ನಿ ನಾವು ಒಂದೊಂದಾಗಿ ಅಂದರೆ ಒಂದೊಂದು ಪ್ರಶ್ನೋತ್ತರಗಳ ಮುಖಾಂತರ ಈ ಒಂದು ವಿಚಾರಧಾರೆಗಳನ್ನು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ತಿಳಿತಾ ಹೋಗೋಣ. ಇನ್ ಡೀಟೇಲ್ ನಿಮಗೆ ಬೇಕಂತಂದರೆ ದ್ವಿತೀಯ PUC ಭಾರತದ ಇತಿಹಾಸ ಟೆಕ್ಸ್ಟ್ ಬುಕ್ಕನ್ನು, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇದೆ, ಅದನ್ನು ನೀವು ಅಧ್ಯಯನ ಮಾಡಿರಿ ಫಸ್ಟು. ಅನಂತರ ಬೇಕಂದರೆ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋಗಳನ್ನು ಒಂದ್ಸಲ ನೋಡಿದ್ರಿ ಅಂದರೆ ಏನಾಗುತ್ತೆ,
ನೀವು ಓದಿರ್ತಕ್ಕಂಥ ಸ್ಟಡೀಸು ಇಲ್ಲಿ ರೀಕಾಲ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೋತ್ತರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸಿ. ಇಲ್ಲಿ ಒಂದು ವಾಕ್ಯದ ಅಥವಾ ಒಂದು ಪದದ ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಂಕರಾಚಾರ್ಯರು ಅವರ ಒಂದು ಜನ್ಮಸ್ಥಳ ಯಾವುದು ಅಂತಂದರೆ, ಶಂಕರಾಚಾರ್ಯರ ಜನ್ಮಸ್ಥಳ ಕೇರಳದ ಕಾಲಡಿ. ಕೇರಳದ ಕಾಲಡಿ ಶಂಕರಾಚಾರ್ಯರ ಜನ್ಮಸ್ಥಳ. ನೆಕ್ಸ್ಟು ಎರಡನೇ ಪ್ರಶ್ನೆ, ಶಂಕರಾಚಾರ್ಯರ ಸಿದ್ಧಾಂತ ಹೆಸರಿಸಿ. ಸುಮಾರು ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇವೆಲ್ಲ. ಶಂಕರಾಚಾರ್ಯರ ಸಿದ್ಧಾಂತ ಯಾವುದು? ಅದ್ವೈತ ಸಿದ್ಧಾಂತ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ರಾಮಾನುಜಾಚಾರ್ಯರ ಸಿದ್ಧಾಂತವನ್ನು ತಿಳಿಸಿ. ರಾಮಾನುಜಾಚಾರ್ಯರ ಸಿದ್ಧಾಂತ ಯಾವುದು? ವಿಶಿಷ್ಟಾದ್ವೈತ ಸಿದ್ಧಾಂತ. ನಾಲ್ಕನೇ ಪ್ರಶ್ನೆ, ರಾಮಾನುಜಾಚಾರ್ಯರಿಗೆ ರಾಜಾಶ್ರಯ ನೀಡಿದಂತಹ ಹೊಯ್ಸಳ ಅರಸ ಯಾರು? ರಾಮಾನುಜಾಚಾರ್ಯರಿಗೆ ರಾಜಾಶ್ರಯ ನೀಡಿದಂತಹ ಹೊಯ್ಸಳ ಅರಸ ಯಾರು? ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ. ನೆಕ್ಸ್ಟ್ ಐದನೇ ಪ್ರಶ್ನೆ ಗಮನಿಸಿ. ಇಲ್ಲಿ ಮಧ್ವಾಚಾರ್ಯರ ಜನ್ಮಸ್ಥಳ ಯಾವುದು? ಮಧ್ವಾಚಾರ್ಯರ ಜನ್ಮಸ್ಥಳ ಉಡುಪಿಯ ಪಾಜಕ. ಉಡುಪಿಯ ಪಾಜಕ ಮಧ್ವಾಚಾರ್ಯರ ಜನ್ಮಸ್ಥಳ. ನೆಕ್ಸ್ಟು ಆರನೇ ಕ್ವಶನ್ ನೋಡಿ, ಮಧ್ವಾಚಾರ್ಯರ ಮೂಲ ಹೆಸರು ಏನು? ಇವುಗಳು ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ ಇವು. ಮಧ್ವಾಚಾರ್ಯರ ಮೂಲ ಹೆಸರು ವಾಸುದೇವ. ವಾಸುದೇವ ಮಧ್ವಾಚಾರ್ಯರ ಮೂಲ ಹೆಸರು. ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು? ದ್ವೈತ ಸಿದ್ಧಾಂತ. ಮಧ್ವ ದ್ವೈತ ನೆನ್ಪಿಟ್ಕೊಳ್ರಿ, ಮಧ್ವ ದ್ವೈತ. ಮಧ್ವಾಚಾರ್ಯರ ಸಿದ್ಧಾಂತ ದ್ವೈತ ಸಿದ್ಧಾಂತ. ನೆಕ್ಸ್ಟ್ ಬಸವೇಶ್ವರರ ಜನ್ಮಸ್ಥಳ ಯಾವುದು? ಬಸವನ ಬಾಗೇವಾಡಿ ಬಸವೇಶ್ವರರ ಜನ್ಮಸ್ಥಳ. ನೆಕ್ಸ್ಟ್ ನೈನ್ತ್ ಒನ್ ಕ್ವಶನು, ಬಸವೇಶ್ವರರಿಗೆ ಆಶ್ರಯ ನೀಡಿದಂಥ ಕಲಚೂರಿ ರಾಜ ಯಾರು? ಬಸವೇಶ್ವರರಿಗೆ ಆಶ್ರಯ ನೀಡಿದಂಥ ಕಲಚೂರಿ ಅರಸ ಎರಡನೇ ಬಿಜ್ಜಳ. ನೆಕ್ಸ್ಟ್ 10th ಒನ್ ಕ್ವಶನು, ಅನುಭವ ಮಂಟಪದಲ್ಲಿ ನಡೆದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಅನುಭವ ಮಂಟಪದಲ್ಲಿ ನಡೆದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಅಲ್ಲಮ ಪ್ರಭು. ನೆಕ್ಸ್ಟ್ 11th ಒನ್, ರಮಾನಂದರು ಎಲ್ಲಿ ಜನಿಸಿದರು? ರಮಾನಂದರು ಪ್ರಯಾಗದಲ್ಲಿ ಜನಿಸಿದರು. ನೆಕ್ಸ್ಟ್ 12ನೇ ಪ್ರಶ್ನೆ, ಸಿಖ್ ಧರ್ಮದ ಸ್ಥಾಪಕರು ಯಾರು? ಸಿಖ್ ಧರ್ಮದ ಸ್ಥಾಪಕರು ಗುರುನಾನಕ್. ನೆಕ್ಸ್ಟ್ ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ್. ಗುರು ಗ್ರಂಥ ಸಾಹಿಬ್ ಸಿಖ್ಖರ ಪವಿತ್ರ ಗ್ರಂಥ. ನೆಕ್ಸ್ಟ್ ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣನ ಭಕ್ತೆ ಯಾರು? ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣ ಭಕ್ತೆ ಮೀರಾಬಾಯಿ. ಮೀರಾಬಾಯಿ ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣನ ಭಕ್ತೆ. ನೆಕ್ಸ್ಟ್ ಸೂಫಿ ಎಂಬಂಥ ಒಂದು ಪದ, ಸೂಫಿ ಎಂಬ ಪದ ಯಾವ ಶಬ್ದದಿಂದ ಬಂದಿದೆ? ಇದು ಕೇಳಿದರೆ ಸೂಫಿ ಎಂಬ ಶಬ್ದ ಸಾಫ್ ಎಂಬಂಥ ಒಂದು ಪದದಿಂದ ಬಂದಿದೆ. ನೆಕ್ಸ್ಟ್ ಚಿಸ್ತಿ ಪಂಥದ ಸ್ಥಾಪಕರು ಯಾರು? ಚಿಸ್ತಿ ಪಂಥದ ಸ್ಥಾಪಕರು ಖ್ವಾಜಾ ಅಬ್ದುಲ್ ಚಿಸ್ತಿ. ನೆಕ್ಸ್ಟ್ 17th ಒಂದು ಕ್ವಶನು, ಸುಹರ್ವರ್ದಿ ಪಂಥದ ಸ್ಥಾಪಕರು ಯಾರು? ಸುಹರ್ವರ್ದಿ ಪಂಥದ ಸ್ಥಾಪಕರು ಶೇಖ್ ಶಹಾಬುದ್ದೀನ್. ನೆಕ್ಸ್ಟ್ ಒನ್ನು ಲಾಂಗ್ ಆನ್ಸರ್ಸ್ ನೋಡಿ, ಎರಡು ವಾಕ್ಯದ ಪ್ರಶ್ನೋತ್ತರಗಳು, ಎರಡು ವಾಕ್ಯದ ಅಥವಾ ಎರಡು ಪದಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಪ್ರಶ್ನೋತ್ತರಗಳು. ಶಂಕರಾಚಾರ್ಯರ ತಂದೆ ತಾಯಿ ಯಾರು? ಶಂಕರಾಚಾರ್ಯರ ತಂದೆ ಶಿವಗುರು, ತಾಯಿ ಆರ್ಯಾಂಬ. ನೆಕ್ಸ್ಟ್ ಶಂಕರಾಚಾರ್ಯರನ್ನ ಷಣ್ಮುಖ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು? ಶಂಕರಾಚಾರ್ಯರು ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವತೆಗಳ ಪೂಜೆಗೆ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ರಿಂದ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡಿದರು. ಅದರ ಜೊತೆಯಲ್ಲಿ ಅವರನ್ನು ಏನಂತ ಕರೆದ್ರು?
ಷಣ್ಮುಖ ಸ್ಥಾಪನಾಚಾರ್ಯ ಅಂತೇಳಿ ಕರೆಯೋದಕ್ಕೆ ಮುಖ್ಯವಾದಂಥ ಒಂದು ಕಾರಣ ಐತೆ. ಆದ್ದರಿಂದ ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವತೆಗಳ ಪೂಜೆಗೆ ಪ್ರಾಮುಖ್ಯತೆಯನ್ನು ನೀಡೋದ್ರ ಮುಖಾಂತರ ವಿವಿಧ ಪಂಥಗಳನ್ನು ಒಂದುಗೂಡಿಸುವಂಥ ಪ್ರಯತ್ನ ಮಾಡಿದರು. ಆದ್ದರಿಂದ ಇವರನ್ನ ಷಣ್ಮತ ಸ್ಥಾಪನಾಚಾರ್ಯ ಅಂತೇಳಿ ಕರೆದ್ರು. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 3ನೇ ಪ್ರಶ್ನೆ. ಶಂಕರಾಚಾರ್ಯರು ಸ್ಥಾಪಿಸಿದಂತಹ 2 ಪ್ರಮುಖ ಮಠಗಳನ್ನು ತಿಳಿಸಿ. ಶಂಕರಾಚಾರ್ಯರು ಸ್ಥಾಪಿಸಿದಂಥ ಪ್ರಮುಖ ಮಠಗಳು ಯಾವುದು? ಪುರಿಯ ಒಟ್ಟಾರೆ 4 ಮಠಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ. ಮೊದಲನೇದಾಗಿ ಪುರಿಯ ಗೋವರ್ಧನ ಪೀಠ, ಶೃಂಗೇರಿಯ ಶಾರದಾ ಮಠ, ಬದರಿನಾಥದ ಜ್ಯೋತಿರ್ಮಠ. ಯಾವುದು? ಬದರಿನಾಥದ ಜ್ಯೋತಿರ್ಮಠ ಮತ್ತು ಶೃಂಗೇರಿಯ ಶಾರದಾ ಪೀಠ. ಶೃಂಗೇರಿಯ ಶಾರದಾ ಪೀಠ. ನೆಕ್ಸ್ಟು ಈ ಒಂದು ಪ್ರಮುಖವಾಗಿ 4 ಮಠಗಳನ್ನು ಯಾರು ಸ್ಥಾಪನೆ ಮಾಡ್ತಾರೆ? ಶಂಕರಾಚಾರ್ಯರು ಸ್ಥಾಪನೆಯನ್ನು ಮಾಡ್ತಾರೆ ಅಂತೇಳಿ ನಾವು ಗಮನಿಸ್ಬೋದು. ಎಷ್ಟು? 4 ಮಠಗಳನ್ನು. ಪುರಿಯ ಗೋವರ್ಧನ ಪೀಠ, ದ್ವಾರಕೆಯ ಕಾಳಿಕಾ ಮಠ, ಬದರಿನಾಥದ ಜ್ಯೋತಿರ್ಮಠ ಮತ್ತು ಶೃಂಗೇರಿಯ ಶಾರದಾ ಪೀಠ. ನೆಕ್ಸ್ಟು ಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಕೃತಿಗಳನ್ನು ತಿಳಿಸಿ. ಯಾವ್ಯಾವುದು ಕೃತಿಗಳು ಅವ್ರದ್ದು? ಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕೃತಿಗಳು ಅಂತಂದರೆ ಶಿವಾನಂದ ಲಹರಿ. ಯಾವುದು? ಶಿವಾನಂದ ಲಹರಿ ಮತ್ತು ಆನಂದ ಲಹರಿ. ಶಿವಾನಂದ ಲಹರಿ ಮತ್ತು ಆನಂದ ಲಹರಿ. ಹಾಗೆ ಇನ್ನಿತರ ಕೃತಿಗಳಂತಂದರೆ ವಿವೇಕ ಚೂಡಾಮಣಿ, ಸೌಂದರ್ಯ ಲಹರಿ, ಭಜಗೋವಿಂದಂ ಇನ್ನಿತರ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಯಾವ್ಯಾವುದು? ಶಿವಾನಂದ ಲಹರಿ, ಆನಂದ ಲಹರಿ, ವಿವೇಕ ಚೂಡಾಮಣಿ, ಸೌಂದರ್ಯ ಲಹರಿ, ಭಜಗೋವಿಂದಂ. ಇವಿಷ್ಟು ಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕೃತಿಗಳಾಯಿತು. ನೆಕ್ಸ್ಟು 5ನೇ ಪ್ರಶ್ನೆ ನೋಡೋಣ. ರಾಮಾನುಜಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ರಾಮಾನುಜಾಚಾರ್ಯರು ಸಾಮಾನ್ಯ ಶಕ 1017ರಲ್ಲಿ ತಮಿಳುನಾಡಿನ ಪೆರಂಬದೂರಿನಲ್ಲಿ ಜನಿಸಿದರು. ಯಾರು? ರಾಮಾನುಜಾಚಾರ್ಯರು ಸಾಮಾನ್ಯ ಶಕ 1017ರಲ್ಲಿ ಎಲ್ಲಿ? ತಮಿಳುನಾಡಿನ ಪೆರಂಬದೂರಿನಲ್ಲಿ ಜನಿಸಿದರು. ರಾಮಾನುಜಾಚಾರ್ಯರ ತಂದೆ ತಾಯಿ ಯಾರು? ಕೇಶವ ಸೋಮಯಾಜಿ ತಂದೆ, ತಾಯಿ ಕಾಂತಿಮತಿ. ನೆಕ್ಸ್ಟು ರಾಮಾನುಜಾಚಾರ್ಯರ 2 ಕೃತಿಗಳನ್ನು ತಿಳಿಸಿ. ರಾಮಾನುಜಾಚಾರ್ಯರ ಪ್ರಮುಖ ಕೃತಿಗಳು ಯಾವ್ಯಾವುದು? 1 ವೇದಾಂತ ಸಾರ ಮತ್ತು ವೇದಾಂತ ಸಂಗ್ರಹ. ಇವುಗಳ ಜೊತೆಯಲ್ಲಿ ವೇದಾಂತ ಸೂತ್ರ, ಗೀತಭಾಷ್ಯ, ಶ್ರೀಭಾಷ್ಯ ಇವುಗಳು ಕೂಡ ರಾಮಾನುಜಾಚಾರ್ಯರ ಪ್ರಮುಖ ಕೃತಿಗಳಾಗಿದೆ. ಯಾವ್ಯಾವುದು? ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ, ಗೀತಭಾಷ್ಯ ಮತ್ತು ಶ್ರೀಭಾಷ್ಯ ಇವುಗಳು ರಾಮಾನುಜಾಚಾರ್ಯರ ಪ್ರಸಿದ್ಧ ಕೃತಿಗಳಾಗಿವೆ. ನೆಕ್ಸ್ಟ್ 8th one ನೋಡಿ. ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ಮಧ್ವಾಚಾರ್ಯರು 1238ರಲ್ಲಿ ಕ್ರಿಸ್ತಶಕ 1238ರಲ್ಲಿ ಉಡುಪಿಯ ಬಳಿ ಪಾಜಕದಲ್ಲಿ ಜನಿಸಿದರು. ಯಾರು? ಮಧ್ವಾಚಾರ್ಯರು 1238ರಲ್ಲಿ ಉಡುಪಿಯ ಬಳಿ ಪಾಜಕದಲ್ಲಿ ಜನಿಸಿದರು. ಮಧ್ವರ ತಂದೆ ತಾಯಿ ಯಾರು? ಮಧ್ವಾಚಾರ್ಯರ ತಂದೆ ತಾಯಿ ಮಧ್ಯಗೇಹ ನಾರಾಯಣ ಭಟ್ಟ, ತಾಯಿ ವೇದಾವತಿ. ನೆಕ್ಸ್ಟ್ ಮಧ್ವಾಚಾರ್ಯರು ಸ್ಥಾಪಿಸಿದಂತಹ 2 ಮಠಗಳು ಯಾವುವು? ಯಾವುದು? ಮಧ್ವಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಮಠಗಳೆಷ್ಟು? 8 ಮಠಗಳನ್ನು ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದ್ದಾರೆ. ಅಂದರೆ 8 ಮಠಗಳನ್ನು ಇವರು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ 1 ಸೋದೆ ಮಠ, 2 ಶಿರೂರು ಮಠ, 3 ಕಾಣಿಯೂರು ಮಠ, 4 ಪೇಜಾವರ ಮಠ, 5 ಪಾಲಿಮಾರು ಮಠ, 6 ಅದಮಾರು ಮಠ, 7 ಕೃಷ್ಣಪುರ ಮಠ, 8 ಪುತ್ತಿಗೆ ಮಠ. ಇವಿಷ್ಟು 8 ಮಠಗಳು ಪ್ರಮುಖವಾಗಿ ಅಷ್ಟಮಠಗಳು ಅಂತೇಳಿ ಕರಿತೀವಿ. ಇವುಗಳನ್ನು ಮಧ್ವಾಚಾರ್ಯರು ಉಡುಪಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು
ನೆಕ್ಸ್ಟ್ ನೋಡಿ, ಮಧ್ವಾಚಾರ್ಯರ ನಂತರದಲ್ಲಿ ಬಸವೇಶ್ವರರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ಬಸವೇಶ್ವರರು ಕ್ರಿಸ್ತಶಕ 1132ರಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಕ್ರಿಸ್ತಶಕ 1132ರಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ನೆಕ್ಸ್ಟ್ 14th ಕ್ವಶನ್, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತೆ ಎಲ್ಲಿ? ಅನುಭವ ಮಂಟಪವನ್ನ ಬಸವೇಶ್ವರರು ಕಲ್ಯಾಣದಲ್ಲಿ ಸ್ಥಾಪಿಸಿದರು. ಇಲ್ಲಿ ಅನುಭವ ಮಂಟಪವನ್ನ ಯಾರು ಸ್ಥಾಪಿಸಿದ್ರು? ಬಸವೇಶ್ವರರು. ಎಲ್ಲಿ? ಕಲ್ಯಾಣದಲ್ಲಿ ಸ್ಥಾಪನೆಯನ್ನ ಮಾಡಿದರು. ನೆಕ್ಸ್ಟ್, ಯಾವುದಾದ್ರೂ 2 ಸೂಫಿ ಪಂಥಗಳನ್ನ ಹೆಸರಿಸಿ. ಯಾವುದಾದ್ರೂ 2 ಸೂಫಿ ಪಂಥಗಳನ್ನ ಹೆಸರಿಸಿ. ಯಾವ್ಯಾವುದಿದೆ ಸೂಫಿ ಪಂಥಗಳು? ಪ್ರಮುಖವಾಗಿ ಚಿಸ್ತಿ ಪಂಥ. ಇದನ್ನ ಖ್ವಾಜಾ ಅಬ್ದುಲ್ ಚಿಸ್ತಿ ಸಾಮಾನ್ಯ ಶಕ 966ರಲ್ಲಿ ಸ್ಥಾಪನೆ ಮಾಡ್ತಾರೆ. ಎರಡನೇದಾಗಿ ಸುರವರ್ದಿ ಪಂಥ. ಇದನ್ನ ಸುರವರ್ದಿ ಪಂಥವನ್ನ ಬಾಗ್ದಾದಿನ ಶೇಖ್ ಶಹಾಬುದ್ದೀನ್ ಸ್ಥಾಪನೆಯನ್ನ ಮಾಡ್ತಾರೆ. ಇವುಗಳ ಜೊತೆಯಲ್ಲಿ ಪ್ರಮುಖ ಸೂಫಿ ಸಂತರುಗಳು ಕೂಡ ನಾವು ಗಮನಿಸಬೇಕಾಗುತ್ತೆ. ಫಿರ್ದೌಸಿ, ಖಾದ್ರಿ, ಶತಾರ, ಮಹದಾವಿ, ರೌಶನಿಯತ್ ಮತ್ತು ನಕ್ಷಬಂದಿ ಇವುಗಳು ಪ್ರಮುಖ ಸೂಫಿ ಪಂಥಗಳಾಗಿರ್ತವೆ. ಪ್ರಮುಖವಾಗಿರ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂಫಿ ಸಂತರುಗಳು ಯಾರು ಅಂತಂದ್ರೆ, ಅದರಲ್ಲಿ ಚಿಸ್ತಿ ಪಂಥದ ಪ್ರಮುಖ ಸೂಫಿ ಸಂತರು ಖ್ವಾಜಾ ಅಬ್ದುಲ್ ಚಿಸ್ತಿ ಮತ್ತು ಮೊಹಿನುದ್ದೀನ್ ಚಿಸ್ತಿ. ಸೂಫಿ ಪಂಥಗಳಲ್ಲಿ ಚಿಸ್ತಿ ಪಂಥ ಮತ್ತೆ ಸುರವರ್ದಿ ಪಂಥ ತುಂಬಾ ಪ್ರಮುಖವಾದಂಥ ಪಂಥಗಳಾಯಿತು. ನೆಕ್ಸ್ಟ್ ನೋಡೋಣ ಲಾಂಗ್ ಆನ್ಸರ್ಸ್ ಅಲ್ಲಿ. ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನ ತಿಳಿಸಿ. ಶಂಕರಾಚಾರ್ಯರು ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಕರಲ್ಲಿ ಒಬ್ಬರಾಗಿದ್ದು ಇವರು ಅತ್ಯಂತ ಪ್ರಸಿದ್ಧ ಸುಧಾರಕರಾಗಿದ್ದಾರೆ. ಇವರು ಕ್ರಿಸ್ತಶಕ 788ರಲ್ಲಿ ಕೇರಳದ ಕಾಲಡಿ ಎಂಬಲ್ಲಿ ಜನಿಸ್ತಾರೆ. ಇವರ ತಂದೆ ಶಿವಗುರು, ತಾಯಿ ಹಾರ್ಯಾಂಬ. ಇವರು ಸಂಸಾರಿಕ ಜೀವನದಲ್ಲಿ ಆಸಕ್ತಿ ಹೊಂದದೆ ತಾಯಿಯ ಅನುಮತಿಯನ್ನು ಪಡೆದುಕೊಂಡು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಗೋವಿಂದ ಭಗವತ್ಪಾದರು ಇವರ ಗುರುಗಳು. ಇವರು ದೇಶದಾದ್ಯಂತ ಹಲವಾರು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ಅಷ್ಟೇ ಅಲ್ಲ, ಇವರು ಪ್ರತಿಪಾದನೆ ಮಾಡಿದಂಥ ಪ್ರಸಿದ್ಧ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಇವರು ಸರ್ವಜ್ಞ, ಜಗದ್ಗುರು ಎಂಬಂಥ ಬಿರುದುಗಳನ್ನು ಕೂಡ ಹೊಂದಿರ್ತಾರೆ. ಯಾರು? ಶಂಕರಾಚಾರ್ಯರು ಹೊಂದಿದಂಥ ಬಿರುದುಗಳು ಯಾವುದು? ಸರ್ವಜ್ಞ ಮತ್ತು ಜಗದ್ಗುರು ಎಂಬಂಥ ಬಿರುದುಗಳನ್ನು ಇವರು ಹೊಂದಿದ್ದರು. ಇವರು ದೇಶದಾದ್ಯಂತ 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಪುರಿಯ ಗೋವರ್ಧನ ಮಠ, ದ್ವಾರಕೆಯ ಕಾಳಿಕಾ ಮಠ, ಬದ್ರಿನಾಥದ ಜ್ಯೋತಿರ್ಮಠ, ಶೃಂಗೇರಿಯ ಶಾರದಾ ಮಠ ಪ್ರಮುಖವಾಗಿರ್ತಕ್ಕಂಥ 4 ಮಠಗಳಾಗಿದೆ. ನೆಕ್ಸ್ಟ್, ಶಂಕರಾಚಾರ್ಯರು ಶಿವ, ವಿಷ್ಣು, ಗಣೇಶ, ಸೂರ್ಯ, ಕುಮಾರ ಮತ್ತು ಶಕ್ತಿ ದೇವರುಗಳ ಪೂಜೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡೋದ್ರ ಮುಖಾಂತರ ವಿವಿಧ ಪಂಥಗಳನ್ನ ಒಂದುಗೂಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರಿಂದಾಗಿ ಇವರನ್ನ ಷಣ್ಮತ ಸ್ಥಾಪನಾಚಾರ್ಯ ಅಂತೇಳಿ ಕರೆಯುತ್ತಾರೆ. ಇವರ ಪ್ರಸಿದ್ಧ ಕೃತಿಗಳನ್ನ ನಾವು ಗಮನಿಸೋದಾದ್ರೆ ಸೌಂದರ್ಯ ಲಹರಿ. ಇವರ ಪ್ರಸಿದ್ಧ ಕೃತಿಗಳು ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಆನಂದ ಲಹರಿ, ಭಜ ಗೋವಿಂದಂ. ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಆನಂದ ಲಹರಿ ಮತ್ತು ಭಜ ಗೋವಿಂದಂ ಇವರ ಪ್ರಮುಖ ಕೃತಿಗಳಾಗಿದೆ. ಇವರು ಪ್ರತಿಪಾದಿಸಿದಂಥ ಪ್ರಮುಖ ಸಿದ್ಧಾಂತ ಯಾವುದಪ್ಪ ಅಂತಂದ್ರೆ ಅದ್ವೈತ ಸಿದ್ಧಾಂತ. ಅದ್ವೈತ ಅಂತಂದ್ರೆ ಏನಂದ್ರೆ ಏಕತ್ವ ಅಥವಾ ಎರಡಲ್ಲದ್ದು. ಏಕ ಅಂದ್ರೆ ಒಂದು ಅಲ್ವಾ, ದ್ವೈತ ಅಂದ್ರೆ ಎರಡು, ಏಕ ಅಥವಾ ಅದ್ವೈತ ಅಂತಂದ್ರೆ
ಏಕತ್ವವಾದವನ್ನು ಎತ್ತಿ ಹಿಡಿತಕ್ಕಂಥದ್ದು. ಇವರ ಪ್ರಕಾರ ಬ್ರಹ್ಮ ಅಂತಿಮ ಸತ್ಯ, ಬ್ರಹ್ಮನೇ ಅಂತಿಮ ಸತ್ಯ, ಅವನೇ ನಿರ್ಗುಣ ನಿರಾಕಾರ ಸ್ವಪ್ರಕಾಶ. ಅವರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆಯನ್ನು ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚಿನ ಒತ್ತನ್ನು ಅವರು ನೀಡ್ತಾರೆ ಅಂತೇಳಿ ನಾವು ಗಮನಿಸ್ತೀವಿ. ಆದ್ದರಿಂದ ಅವರ ಪ್ರಪಂಚವೇ ಮಾಯಾ ಅಂತೇಳಿ ಕರೀತಾರೆ. ಆದ್ದರಿಂದ ಅವ್ರ ಪ್ರಪಂಚವನ್ನು ಏನಂತ ಕರೀತಾರೆ? ಪ್ರಪಂಚವನ್ನೇ ಮಾಯಾ ಅಂತೇಳಿ ಕರೀತಾರೆ. ಅಷ್ಟೇ ಅಲ್ಲ, ಆತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಒಂದೇ ಅಂತೇಳಿ ಹೇಳಿದಂಥವ್ರು ಯಾರಂದರೆ ಶಂಕರಾಚಾರ್ಯರು. ಈ ಮಾತುಗಳನ್ನು ಸುಮಾರು ಸಲ ಈ ಲೈನ್ಗಳನ್ನು ಕೊಟ್ಟುಬಿಟ್ಟು ಕೇಳ್ತಾರೆ. ಆತ್ಮ ಮತ್ತು ಪರಮಾತ್ಮ ಈ ಒಂದು ಎರಡು ಒಂದೇ ಅಂತೇಳಿ ಈ ಒಂದು ವಾಕ್ಯವನ್ನು ಕೊಟ್ಟು ಯಾರ ಹೇಳಿಕೆ ಅಂತಲೂ ಕೇಳ್ಬೋದು, ಯಾರ ಒಂದು ಪ್ರತಿಪಾದನೆ ಅಂತಲೂ ಕೂಡ ಕೇಳ್ಬೋದು. ಯಾರ್ದು? ಶಂಕರಾಚಾರ್ಯರು. ಅಷ್ಟೇ ಅಲ್ಲ, ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತೇಳಿ ಪ್ರತಿಪಾದನೆಯನ್ನು ಕೂಡ ಅವರು ಮಾಡ್ತಾರೆ. ಆದ್ದರಿಂದ ಜ್ಞಾನದಿಂದ ಮೋಕ್ಷ ಸಿದ್ಧಿ ಸಾಧ್ಯವಾಗ್ತದೆ ಅಂತೇಳಿ ಅವರು ತಿಳಿಸಿದರು. ಇದಿಷ್ಟು ಶಂಕರಾಚಾರ್ಯರು ಮತ್ತು ಅವರ ಬೋಧನೆಗಳಾಯಿತು. ನೆಕ್ಸ್ಟ್ ಒಂದು ನೋಡೋಣ, ರಾಮಾನುಜಾಚಾರ್ಯರು ಅಥವಾ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳು. ಇಲ್ಲಿ ರಾಮಾನುಜಾಚಾರ್ಯರು ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಕರಲ್ಲಿ ಅತ್ಯಂತ ಪ್ರಸಿದ್ಧ ಸುಧಾರಕರಲ್ಲಿ ಒಬ್ಬರಾಗಿದ್ದಾರೆ. ಇವರು ಕ್ರಿಸ್ತಶಕ 1017ರಲ್ಲಿ ತಮಿಳುನಾಡಿನ ಪೆರಂಬದೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ಇವರು ಗುರುಗಳಾದಂಥ ಯಾದವ ಪ್ರಕಾಶರ ಬಳಿ ವಿದ್ಯಾಭ್ಯಾಸವನ್ನು ಮಾಡಿದರು. ಇವರ ಗುರು ಯಾರು? ಯಾದವ ಪ್ರಕಾಶ. ಯಾರ ಗುರು? ರಾಮಾನುಜಾಚಾರ್ಯರ ಗುರು. ಇವರ ಜೊತೆ ಏನು ಮಾಡ್ತಾರೆ? ಅವರು ವಿದ್ಯಾಭ್ಯಾಸವನ್ನು ಮಾಡಿದರು. ಸಾಂಸಾರಿಕ ಜೀವನದಲ್ಲಿ ಅತೃಪ್ತಿ ಹೊಂದಿದ್ದರಿಂದ ಇವರು ಸಂಸಾರವನ್ನು ತೊರೆದು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಶ್ರೀರಂಗಂ ಮಠದ ಮುಖ್ಯಸ್ಥರಾಗಿ ವೈಷ್ಣವ ಮತವನ್ನು ಇವರು ಜನಪ್ರಿಯತೆಗೊಳಿಸ್ತಾರೆ. ಅದರ ಜೊತೆಯಲ್ಲಿ ಇವರು ಹಲವಾರು ಕಾರಣಗಳಿಂದಾಗಿ ಶ್ರೀರಂಗಮನ್ನು ತೊರೀತಾರೆ. ಅಲ್ಲಿಂದ ಕರ್ನಾಟಕಕ್ಕೆ ಬಂದು ರಾಮಾನುಜಾಚಾರ್ಯರಿಗೆ ಕರ್ನಾಟಕಕ್ಕೆ ಬರ್ತಾರೆ. ಶ್ರೀರಂಗಮನ್ನು ತೊರೆದು ಕರ್ನಾಟಕಕ್ಕೆ ಬಂದಾಗ ಹೊಯ್ಸಳ ಅರಸನಾದಂಥ ವಿಷ್ಣುವರ್ಧನ ಇವರಿಗೆ ಆಶ್ರಯವನ್ನು ನೀಡಿದನು. ಅನಂತರದಲ್ಲಿ ಇವರ ರಾಮಾನುಜಾಚಾರ್ಯರ ಪ್ರಸಿದ್ಧ ಕೃತಿಗಳನ್ನು ನಾವು ಗಮನಿಸೋಣ. ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ, ಗೀತಭಾಷ್ಯ ಮತ್ತು ಶ್ರೀಭಾಷ್ಯ. ಇವಿಷ್ಟು ರಾಮಾನುಜಾಚಾರ್ಯರ ಪ್ರಮುಖ ಕೃತಿಗಳಾಗಿದೆ. ಇವರ ಸಿದ್ಧಾಂತ ಯಾವುದು ಅಂತಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತ. ಇದು ರಾಮಾನುಜಾಚಾರ್ಯರು ಪ್ರತಿಪಾದನೆ ಮಾಡಿದಂಥ ಪ್ರಸಿದ್ಧ ಸಿದ್ಧಾಂತ. ಶ್ರೀ ಅಥವಾ ಲಕ್ಷ್ಮೀ ಆರಾಧನೆಗೆ ಇವರು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದರಿಂದ ಇವರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಎಂದು ಕೂಡ ಕರೆಯಲಾಗುತ್ತೆ. ಅವರು ಶಂಕರಾಚಾರ್ಯರ ಮಾಯಾವಾದವನ್ನು ಸಂಪೂರ್ಣವಾಗಿ ವಿರೋಧಿಸ್ತಾರೆ, ಖಂಡಿಸ್ತಾರೆ. ಈ ರಾಮಾನುಜಾಚಾರ್ಯರ ಪ್ರಕಾರ, ಇವರ ಪ್ರಕಾರ ಏನಂತಂದರೆ ದೇವರಿದ್ದಾನೆ, ಪ್ರಪಂಚ ಸತ್ಯ, ಅಲ್ಲದೆ ಪರಮಾತ್ಮನೂ ಸತ್ಯ, ಸ್ವತಂತ್ರ, ಶಾಶ್ವತ ಅಂತೇಳಿ ಯಾರಿಗೆ ವಿರುದ್ಧವಾಗಿ? ಶಂಕರಾಚಾರ್ಯರಿಗೆ ವಿರೋಧವಾಗಿರ್ತಕ್ಕಂಥ ಪ್ರತಿಪಾದನೆಯನ್ನು ರಾಮಾನುಜಾಚಾರ್ಯರು ಮಾಡ್ತಾರೆ. ಆತ್ಮ ಅಥವಾ ಚಿತ್, ಪ್ರಪಂಚ ಅಥವಾ ಅಚಿತ್ತುಗಳು ದೇವರ ಅಧೀನ. ಇವೆರಡೂ ಕೂಡ ದೇವರಿಗೆ ಅಧೀನ. ಆತ್ಮ ಮತ್ತು ಪ್ರಪಂಚ ದೇವರ ಅಧೀನ. ಪರಮಾತ್ಮನಿಲ್ಲದೆ ಆತ್ಮಕ್ಕೆ ಸ್ವತಂತ್ರದ ಅಸ್ತಿತ್ವವೇ ಇಲ್ಲ ಅಂತೇಳಿ ಇವರು ಹೇಳ್ತಾರೆ. ರಾಮಾನುಜಾಚಾರ್ಯರು ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನ ಅಂಶ ಅಂತೇಳಿ ಪ್ರತಿಪಾದನೆಯನ್ನು ಮಾಡಿದರು. ಸೊ ಇದಿಷ್ಟು ರಾಮಾನುಜಾಚಾರ್ಯರ ಬೋಧನೆ ಆಯಿತು. ನೆಕ್ಸ್ಟ್ ಒಂದು ನೋಡೋಣ. ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆ. ಮಧ್ವಾಚಾರ್ಯರು ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಕರಲ್ಲಿ ಅತ್ಯಂತ ಪ್ರಸಿದ್ಧ ಸುಧಾರಕರು. ಹೌದು, ಇವರು ಕ್ರಿಸ್ತಶಕ 1238ರಲ್ಲಿ ಉಡುಪಿಯ ಬಳಿ ಪಾಜಕ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಮಧ್ಯಗೇಹ ಭಟ್ಟ, ಮಧ್ಯಗೇಹ ನಾರಾಯಣ ಭಟ್ಟ, ತಾಯಿ ವೇದಾವತಿ. ಇವರ ಮೊದಲ ಹೆಸರು ವಾಸುದೇವ. ವಾಸುದೇವ. ಇವರ ಗುರುಗಳು ಅಚ್ಯುತ ಪ್ರಕಾಶಕರು. ಯಾರ ಗುರುಗಳು ಇವರು?
ಮಧ್ವಾಚಾರ್ಯರ ಗುರುಗಳು ಅಚ್ಯುತ ಪ್ರಕಾಶಕರು. ಇವರ ಮೊದಲ ಹೆಸರು ಏನಾಗಿತ್ತು? ವಾಸುದೇವ. ನೆಕ್ಸ್ಟ್ ಮಧ್ವಾಚಾರ್ಯರು ಉತ್ತರ ಭಾರತದಾದ್ಯಂತ ಪ್ರವಾಸವನ್ನು ಕೈಗೊಂಡು ಹಲವಾರು ಪವಿತ್ರ ಸ್ಥಳಗಳಿಗೂ ಕೂಡ ಭೇಟಿಯನ್ನು ನೀಡ್ತಾರೆ. ಅಷ್ಟೇ ಅಲ್ಲ, ಉತ್ತರ ಭಾರತದಿಂದ ಹಿಂದಿರುಗುವಾಗ ಕೃಷ್ಣ ಮತ್ತು ಬಲರಾಮನ ಮೂರ್ತಿಗಳನ್ನು ತಂದು ಇಲ್ಲಿ ಉಡುಪಿಯಲ್ಲಿ ಕೃಷ್ಣ, ಮಲ್ಪೆಯಲ್ಲಿ ಬಲರಾಮನ ಮೂರ್ತಿಗಳನ್ನು ಇವರು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಇಲ್ಲಿಂದ ಬಂದು ಮಧ್ವಾಚಾರ್ಯರು ಉತ್ತರ ಭಾರತದ ಪ್ರವಾಸದಿಂದ ಹಿಂತಿರುಗುವಾಗ ಅಲ್ಲಿ ಮುಖ್ಯವಾಗಿ ಕೃಷ್ಣ ಮತ್ತು ಬಲರಾಮನ ಮೂರ್ತಿಗಳನ್ನು ತಂದು ಉಡುಪಿಯಲ್ಲಿ ಕೃಷ್ಣನ, ಮಲ್ಪೆಯಲ್ಲಿ ಬಲರಾಮನ ಮೂರ್ತಿಗಳನ್ನಿಟ್ಟು ಪ್ರತಿಪಾದನೆಯನ್ನು ಮಾಡ್ತಾರೆ. ಇಲ್ಲಿ ಇವರು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಯಾವ್ಯಾವುದು ಅಷ್ಟಮಠಗಳು ಅಂತಂದರೆ ಸೋದೆ ಮಠ, ಶಿರೂರು ಮಠ, ಕಾಣಿಯೂರು ಮಠ, ಪೇಜಾವರ ಮಠ, ಹಾಗೆ ಅದಮಾರು ಮಠ, ಕೃಷ್ಣಾಪುರ, 2 ಸಲ ರಿಪೀಟ್ ಆಗಿದೆ ಇದು, ಪೇಜಾವರ ಮಠ, ಅದಮಾರು ಮಠ, ಕೃಷ್ಣಾಪುರ ಮಠ, ಹಾಗೆ ಪುತ್ತಿಗೆ ಮಠ. ಇವಿಷ್ಟು ಪ್ರಮುಖ ಇವರ ಅಷ್ಟಮಠಗಳು. ಯಾವುದು? ಸೋದೆ ಮಠ, ಶಿರೂರು ಮಠ, ಕಾಣಿಯೂರು ಮಠ, ಪೇಜಾವರ ಮಠ, 5ನೇದಾಗಿ ಪಾಲಿಮಾರು ಮಠ, 6ನೇದು ಹದಮಾರು ಮಠ, 7ನೇದು ಕೃಷ್ಣಾಪುರ ಮಠ, 8 ಪುತ್ತಿಗೆ ಮಠ. ಇವಿಷ್ಟು ಮಧ್ವಾಚಾರ್ಯರ ಅಷ್ಟಮಠಗಳಾಯಿತು. ನೆಕ್ಸ್ಟ್ ಇವರ ಪ್ರಸಿದ್ಧ ಕೃತಿಗಳು ಯಾವ್ಯಾವುದಿತ್ತು ಅಲ್ವಾ? ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಗೀತಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಅನುಭಾಷ್ಯ ಮತ್ತು ದ್ವಾದಶ ಸ್ತೋತ್ರ. ಇವಿಷ್ಟು ಮಧ್ವರ ಪ್ರಮುಖ ಕೃತಿಗಳು. ನೆಕ್ಸ್ಟ್ ಇವರ ಸಿದ್ಧಾಂತ ಯಾವುದು ಅಂತಂದರೆ ಇವರ ಮಧ್ವರ ಸಿದ್ಧಾಂತ ದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು. ದ್ವೈತ ಅಂದರೆ ಏನಂತಂದರೆ 2. ಇವರು ಅದ್ವೈತ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಮಧ್ವರ ಪ್ರಕಾರ 3 ಪ್ರಧಾನ ಅಂಶಗಳಿರ್ತವೆ. ಅವರ ಪ್ರಕಾರ ಏನೇನಪ್ಪ 3 ಅಂಶಗಳು ಅಂತಂದರೆ ಜಡ ಅಂದರೆ ಪ್ರಪಂಚ, ಆತ್ಮ ಅಂದರೆ ಜೀವಾತ್ಮ ಮತ್ತು ದೇವರು ಅಂತಂದರೆ ಪರಮಾತ್ಮ. ದೇವರು ಸ್ವತಂತ್ರ, ಜೀವಾತ್ಮ ಮತ್ತು ಜಡ ಪರಮಾತ್ಮನ ಅಧೀನ ಎಂಬಂಥ ಒಂದು ಪ್ರತಿಪಾದನೆಯನ್ನು ಇವರು ಮಾಡ್ತಾರೆ. ಮಧ್ವಾಚಾರ್ಯರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ 2 ಬೇರೆ ಬೇರೆ ಆಗಿದ್ದರಿಂದ ಇದನ್ನು ಅವ್ರು ಏನಂತ ಕರೀತಾರೆ? ದ್ವೈತ ಸಿದ್ಧಾಂತ ಅಂಥೇಳಿ ಕರೆದರು. ಇದಿಷ್ಟು ಮಧ್ವಾಚಾರ್ಯರ ಒಂದು ಜೀವನ ಮತ್ತು ಬೋಧನೆಗಳನ್ನು ಕುರಿತಾಗಿ ಒಂದಷ್ಟು ಅಂಶಗಳಾಯಿತು. ನೆಕ್ಸ್ಟ್ ಒಂದು ನೋಡೋಣ ನಾವು. ನೆಕ್ಸ್ಟ್ ಪ್ರಮುಖ ಅಂಶ ಯಾವುದು ಅಂತಂದರೆ ಬಸವೇಶ್ವರರ ಒಂದು ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ಅವರ ಒಂದು ಪಾತ್ರ ಏನಾಗಿತ್ತು ಅಂತೇಳಿ ನೋಡ್ತಾವೋಣ. ಬಸವೇಶ್ವರರು ಅವರ ಒಂದು ಸಾಮಾಜಿಕ ಧಾರ್ಮಿಕ ಸುಧಾರಣೆ. ಬಸವೇಶ್ವರರು ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯ ಪ್ರಮುಖ ಸುಧಾರಕರಾಗಿದ್ದು ಇವರು ಕ್ರಿಸ್ತಶಕ 1132ರಲ್ಲಿ ಬಸವನ ಬಾಗೇವಾಡಿ ಎಂಬಲ್ಲಿ ಜನಿಸ್ತಾರೆ. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿದಂಥ ಇವರು ಏನು ಮಾಡ್ತಾರೆ? ಮುಖ್ಯವಾಗಿ ಇವರು ಜಾತ ವೇದ ಮುನಿಗಳ ಬಳಿ ವಿದ್ಯಾಭ್ಯಾಸವನ್ನು ಕಲಿತಾರೆ. ಯಾರ ಬಳಿ? ಜಾತ ವೇದ ಮುನಿಗಳ ಬಳಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಮುಂದೆ ಕಳಚೂರಿ ಅರಸನಾದಂಥ 2ನೇ ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕನಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅಧಿಕಾರ, ಸಂಪತ್ತು, ಲೌಕಿಕ ಬಂಧನಕ್ಕೆ ಒಳಗಾಗದೆ ತಮ್ಮ ಪ್ರಾಮಾಣಿಕ ಸೇವೆಯಿಂದಾಗಿ ಹಲವಾರು ಜವಾಬ್ದಾರಿಗಳನ್ನು ಅವರು ನಿರ್ವಹಿಸ್ತಾರೆ. ಹಾಗೆ ಸಿದ್ಧರಸನ ಮರಣದ ನಂತರ ಏನಾಗುತ್ತೆ? ಇಲ್ಲಿ ಸಿದ್ಧರಸನ ಮರಣದ ನಂತರ 2ನೇ ಬಿಜ್ಜಳನ ಪ್ರಧಾನಮಂತ್ರಿಯಾಗಿ ನೇಮಕ ಆಗ್ತಾರೆ. ಅಂದು ಸಮಾಜದಲ್ಲಿರ್ತಕ್ಕಂಥ ರೂಢಿಯಲ್ಲಿದ್ದಂತಹ ಜಾತಿ ಪದ್ಧತಿ ಆಗಿರ್ಬೋದು, ಮೂಢನಂಬಿಕೆಗಳಾಗಿರ್ಬೋದು, ಬಹುದೇವತಾ ಆರಾಧನೆ ಆಗಿರ್ಬೋದು, ಹಾಗೆ ಮೂರ್ತಿ ಪೂಜೆ, ಪ್ರಾಣಿಗಳನ್ನು ಬಲಿ ಕೊಡ್ತಕ್ಕಂಥ ಈ ಒಂದು ಪದ್ಧತಿಗಳನ್ನು
ನಿರ್ಮೂಲನೆ ಮಾಡುವ ಸಲುವಾಗಿ ಪಣವನ್ನು ತೊಡ್ತಾರೆ. ಅಷ್ಟೇ ಅಲ್ಲ, ಇವರು ರಾಜ್ಯದಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ. ಜಾತಿ ಪದ್ಧತಿಗೆ ಧರ್ಮಶಾಸ್ತ್ರಗಳ ಆಧಾರವಿಲ್ಲವೆಂಬುದನ್ನು ಇವರು ಸ್ಪಷ್ಟಪಡಿಸ್ತಾರೆ. ಹಾಗೆ ಸಹ ಭೋಜನಕ್ಕೆ ಕೂಡ ಪ್ರೋತ್ಸಾಹವನ್ನು ನೀಡ್ತಾರೆ. ಅಸ್ಪೃಶ್ಯರಿಗೆ, ಮುಖ್ಯವಾಗಿ ಅಸ್ಪೃಶ್ಯ ನಾಗದೇವನಿಗೆ ಲಿಂಗ ದೀಕ್ಷೆಯನ್ನು ಕೂಡ ನೀಡಿ ಅವನ ಆತಿಥ್ಯವನ್ನು ಕೂಡ ಸ್ವೀಕರಿಸ್ತಾರೆ. ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಿಸ್ತಾರೆ. ಹಾಗೆ ಪ್ರಾಣಿ ಬಲಿಯನ್ನು ಇವ್ರು ಏನು ಮಾಡ್ತಾರೆ, ತಡೆದು ದಯವೇ ಧರ್ಮದ ಮೂಲವಯ್ಯ ಅಂತೇಳಿ ಹೇಳ್ತಾರೆ. ಪ್ರಾಣಿ ಬಲಿಯನ್ನು ಕೂಡ ಇವರು ತಡೆದು ದಯವೇ ಧರ್ಮದ ಮೂಲ ಅಂತೇಳಿ ಹೇಳ್ತಾರೆ. ಎಲ್ಲ ಪ್ರಾಣಿಗಳಲ್ಲೂ ಕೂಡ ದಯೆಯನ್ನು ತೋರಬೇಕು ಅಂತೇಳಿ ಇವರು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಬಸವಣ್ಣನವರ ಅಥವಾ ಬಸವೇಶ್ವರರ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಕುರಿತಾಗಿ ನಾವು ಗಮನಿಸೋಣ. ಇಲ್ಲಿ ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಅವರು ಲಿಂಗ ಪೂಜೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ ಅದರ ಜೊತೆಯಲ್ಲಿ ಜಾತಿ ಲಿಂಗ ಭೇದಗಳಿಲ್ಲದೆ ಎಲ್ಲರೂ ಕೂಡ ಇಷ್ಟಲಿಂಗವನ್ನು ಪೂಜಿಸಬಹುದು, ಇಷ್ಟಲಿಂಗ ಧರಿಸಲು ಅವಕಾಶವಿದೆ ಅಂತೇಳಿ ಅವರು ಹೇಳ್ತಾರೆ. ಹೀಗೆ ಲಿಂಗ ಧರಿಸಿದವರನ್ನ ಲಿಂಗಾಯಿತರು ಅಂತೇಳಿ ಕರೆಯಲಾಗ್ತದೆ. ಹಾಗೆ ಲಿಂಗಾಯತ ಧರ್ಮದಲ್ಲಿ ಹೆಚ್ಚಿನ ಒಂದು ಪೂಜೆ ಯಾರಿಗೆ, ಶಿವನಿಗೆ, ಶಿವ ಪೂಜೆಗೆ ಹೆಚ್ಚಿನ ಅವಕಾಶವನ್ನು ನೀಡಲಾಗಿದ್ದು, ಶಿವನ ಆರಾಧನೆಯಲ್ಲಿ ಲಿಂಗ ಅಥವಾ ಪರಮಾತ್ಮ, ಅಂಗ ಅಥವಾ ಜೀವಾತ್ಮ ಎಂಬಂಥ ಎರಡು ಭಾಗಗಳಿವೆ. ಅಂಗ ಲಿಂಗೈಕ್ಯವಾಗುವುದೇ ಮೋಕ್ಷ ಅಂತೇಳಿ ಬಸವೇಶ್ವರರ ಒಂದು ಪ್ರತಿಪಾದನೆ. ಅಂಗ ಲಿಂಗೈಕ್ಯವಾಗುವುದೇ ಮೋಕ್ಷ ಅಂಥೇಳಿ ಯಾರು ಪ್ರತಿಪಾದಿಸ್ತಾರೆ, ಬಸವೇಶ್ವರರು ಪ್ರತಿಪಾದನೆಯನ್ನು ಮಾಡಿದರು. ಇಲ್ಲಿ ಶಿವ ಅಂದರೆ ಪುರುಷ, ಶಕ್ತಿ ಅಂದರೆ ಪ್ರಕೃತಿಗಳ ಮಧ್ಯದಲ್ಲಿ ವಿಲೀನವು ಬಸವ ತತ್ವಕ್ಕೆ ಆಧಾರವಾಗಿದೆ ಅಂತೇಳಿ ಹೇಳ್ತಾರೆ. ಅಷ್ಟೇ ಅಲ್ಲ, ಪರಸ್ಪರ ವಿಲೀನವಿಲ್ಲದೆ ಪುರುಷ ಮತ್ತು ಪ್ರಕೃತಿಯು ಅಪೂರ್ಣತೆಯ ಮಟ್ಟವನ್ನು ತಲುಪ್ತದೆ, ಪೂರ್ಣವಾಗುವುದಿಲ್ಲ ಅಂತಲೂ ಕೂಡ ಅವರು ಹೇಳ್ತಾರೆ. ಹಾಗೆ ಮೋಕ್ಷಕ್ಕಾಗಿ ಅಂಗವು ಲಿಂಗ ಪೂಜೆ ಮಾಡುವುದು ತುಂಬ ಅತ್ಯಗತ್ಯ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಬಸವೇಶ್ವರರು ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನು ಕುರಿತು ಪ್ರತಿಪಾದಿಸಿದರು. ಅವರು ತಮ್ಮ ತತ್ವ ಪ್ರಚಾರಕ್ಕಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇದನ್ನು ವಚನ ಮಂಟಪ ಅಂತಲೂ ಕೂಡ ಕರೆಯಲಾಗುತ್ತೆ. ಇಲ್ಲಿ ಧರ್ಮಗೋಷ್ಠಿಗಳನ್ನು ನಡೆಸಿ ಸಾಮಾಜಿಕ ಧಾರ್ಮಿಕ ಸಮಸ್ಯೆಗಳನ್ನು ಕುರಿತಾಗಿ ಚರ್ಚೆಯನ್ನು ಮಾಡಲಾಗ್ತದೆ. ಇದಿಷ್ಟು ಬಸವೇಶ್ವರರ ಜೀವನ ಮತ್ತು ಅವರ ಒಂದು ಪ್ರತಿಪಾದಿಸಿದಂತಹ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದನೆ ಆಯಿತು. ಹಾಗಾದರೆ ಬಸವೇಶ್ವರರ ನುಡಿಮುತ್ತುಗಳನ್ನು ಒಂದೆರಡು ನಾವು ಗಮನಿಸಬೇಕಾಗುತ್ತೆ. ತುಂಬ ಫೇಮಸ್ ಆಗಿರ್ತಕ್ಕಂಥ ವಾಕ್ಯಗಳಿವು. ಕಾಯಕವೇ ಕೈಲಾಸ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕಲಬೇಡ ಕುಲಬೇಡ, ಹುಸಿಯ ನುಡಿಯಲೂ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಹಾಗೆ ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬುವರು, ದಿಟದ ನಾಗರ ಕಂಡರೆ ಕೊಲ್ಲನೆಂಬರು ಅಯ್ಯ, ಕೊಲ್ಲವರಯ್ಯ ಅಂತೇಳಿ ಈ ಒಂದು ಪ್ರಸಿದ್ಧವಾದಂಥ ನುಡಿಮುತ್ತುಗಳನ್ನು ಬಸವೇಶ್ವರರು ಹೇಳಿರ್ತಕ್ಕಂಥದ್ದು. ಇವೆಲ್ಲ ಎಷ್ಟೊಂದು ವಾಸ್ತವವಾಗಿ ಇರ್ತಕ್ಕಂಥ ಪ್ರಪಂಚಕ್ಕೆ ಸತ್ಯಾಂಶಗಳನ್ನು ಒಳಗೊಂಡಿದೆ ಅಂತಂದರೆ, ಎಷ್ಟೆಲ್ಲ ಯೋಚನೆಗಳು, ಎಷ್ಟೆಲ್ಲ ಆಲೋಚನೆಗಳು ಆಗಲೇ ಅವರ ಒಂದು ಮನಸ್ಸಿನ ಭಾವದಲ್ಲಿ ಮೂಡಿಬಂದಿದೆ ಅಂತೇಳಿ ಒಂದೊಂದು ಲೈನ್ಗಳೇ ನಮಗೆ ಎಲ್ಲ ಉತ್ತರಗಳನ್ನ ಕೊಡ್ತಾ ಹೋಗುತ್ತಲ್ವ. ಹಾಗಾಗಿ ನಾವು ನಿಜವಾದ ನಾಗರವನ್ನು ಅಥವಾ ನಿಜವಾದ ಹಾವನ್ನು ಕಂಡ್ರೆ ಎಷ್ಟು ಭಯ ಬೀಳ್ತು ಅದನ್ನೇ ಕೊಲ್ಲೋಲಿಕ್ಕೆ ಹೋಗ್ತೀವಿ. ಹಾಗೆ ಕಾಣದೇ ಇರ್ತಕ್ಕಂಥ ದೇವರಿಗೆ ಏನು ಮಾಡ್ತೀವಿ, ಹಾಲನ್ನೆಲ್ಲ ಸುರಿದು ಬರ್ತೀವಿ. ಸೊ ಇದಿಷ್ಟು ವಾಸ್ತವಾಂಶಗಳನ್ನು ಕುರಿತಾಗಿ, ಸಮಾಜದಲ್ಲಿರ್ತಕ್ಕಂಥ ಮೌಢ್ಯತೆಗಳನ್ನು ಕುರಿತಾಗಿ ಬಸವೇಶ್ವರರ ಒಂದು ನುಡಿಮುತ್ತುಗಳಾಯಿತು. ನೆಕ್ಸ್ಟ್ ಕಬೀರ್ ಮತ್ತು ಗುರುನಾನಕ್ರವರ ಕುರಿತಾಗಿರ್ತಕ್ಕಂಥ ಒಂದಷ್ಟು ವಿವರಣೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಕಬೀರ್ ಮತ್ತು ಗುರುನಾನಕರು ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಕರಲ್ಲಿ ಅತ್ಯಂತ ಪ್ರಸಿದ್ಧ ಸುಧಾರಕರು ಅಂತೇಳಿ ನಾವು ಗಮನಿಸ್ತೀವಿ. ಇವರು ಕಬೀರರು ಮುಖ್ಯವಾಗಿ ಇಲ್ಲಿ ವಾರಣಾಸಿಯಲ್ಲಿನ
ನೇಕಾರರ, ಕಬೀರರು ವಾರಣಾಸಿಯಲ್ಲಿನ ನೇಕಾರರ ಮುಸ್ಲಿಂ ದಂಪತಿಗಳಾದಂತಹ ನಿರು ಮತ್ತು ನಿಮಾ ಅವರ ಬಳಿ ಬೆಳೀತಾರೆ. ಇವರು ರಮಾನಂದರ ಶಿಷ್ಯರಲ್ಲಿ ಅತ್ಯಂತ ಪ್ರಮುಖರಾಗಿರ್ತಾರೆ. ಇವರು ಸಮಾನತೆಯನ್ನ ಕುರಿತಾಗಿ ಬೋಧಿಸ್ತಾರೆ. ಅಷ್ಟೇ ಅಲ್ಲ, ಜಾತಿ ಮತಗಳ ನಡುವೆ ಸಾಮರಸ್ಯಕ್ಕಾಗಿ ಪ್ರೀತಿಯಿಂದ ಧರ್ಮವನ್ನ ಬೋಧಿಸಿದ್ರು. ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಏಕತೆಯನ್ನ ಮೂಡಿಸ್ತಾರೆ. ಅವರ ಪ್ರಕಾರ, ಯಾರ ಪ್ರಕಾರ? ಕಬೀರರ ಪ್ರಕಾರ ಅಲ್ಲಾ ಮತ್ತು ರಾಮ ಎರಡೂ ಒಂದೇ ದೇವರ ಎರಡು ಹೆಸರುಗಳು ಅಂತೇಳಿ ಅವರು ಹೇಳ್ತಾ ಹೋಗ್ತಾರೆ. ದೇವರನ್ನ ಭಕ್ತರ ಹೃದಯದಲ್ಲದೆ ದೇವಾಲಯ ಅಥವಾ ಮಸೀದಿಯಲ್ಲಿ ಕಾಣಲು ಸಾಧ್ಯವಿಲ್ಲ. ಕಬೀರರು ಮೂರ್ತಿ ಪೂಜೆಯನ್ನ ಖಂಡಿಸ್ತಾರೆ. ಅಷ್ಟೇ ಅಲ್ಲ, ಇವರು ತೀರ್ಥಯಾತ್ರೆ ಹಾಗೆ ಪವಿತ್ರ ಸ್ನಾನ ಮತ್ತು ಜೋರಾಗಿ ಪ್ರಾರ್ಥನೆ ಮಾಡೋದನ್ನ ಕೂಡ ಅದರಿಂದ ದೇವರನ್ನ ಕಾಣಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಅಂತೇಳಿ ಅವರ ಭಕ್ತಿಪೂರ್ವಕ ಗೀತ ರಚನೆಗಳನ್ನು ನಾವು ಎಲ್ಲಿ ಕಾಣ್ಬೋದು ಅಂದರೆ ಕಬೀರರ ದೋಹಗಳಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್ ಗುರುನಾನಕರನ್ನ ಕುರಿತಾಗಿ ನಾವು ಗಮನಿಸೋದಾದರೆ, ಇವರು ಸಿಖ್ ಧರ್ಮದ ಸ್ಥಾಪಕರು. ಇವರು ಕಬೀರರ ಬೋಧನೆಯಿಂದ ಹೆಚ್ಚಾಗಿ ಪ್ರಭಾವಿತರಾಗಿರ್ತಾರೆ. ಇವರು ಮಾನವ ಭಾತೃತ್ವವನ್ನ ಅಂದರೆ ಮಾನವನ ಪರಸ್ಪರ ಯಾವ ರೀತಿ ಇರ್ಬೇಕಂತಂದ್ರೆ ಸಹೋದರತೆಯಿಂದ ಭ್ರಾತೃತ್ವವನ್ನ ಬೋಧನೆಯನ್ನ ಮಾಡ್ತಾರೆ. ಮೂರ್ತಿ ಪೂಜೆಯನ್ನ, ಜಾತಿ ಪದ್ಧತಿಯನ್ನ, ಸತಿ ಪದ್ಧತಿಯನ್ನ, ಇತರ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನ ಇವರು ಗುರುನಾನಕರು ವಿರೋಧಿಸ್ತಾರೆ. ಇವರು ಸತ್ಯ ನುಡಿಬೇಕು ಅಂತೇಳಿ, ಅಂದ್ರೆ ಇವರ ಒಂದು ಉದ್ದೇಶ ಏನಾಗಿರುತ್ತೆ, ಸತ್ಯವನ್ನ ನುಡಿಯಬೇಕೆಂಬುದು ಇವರ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಹಾಗೆ ಪುರೋಹಿತರು ಮತ್ತೆ ಮೇಲುವರ್ಗದವರನ್ನ ಬಡವರನ್ನ ಶೋಷಿಸುವುದನ್ನ ಇವರು ವಿರೋಧಿಸ್ತಾರೆ. ಇವರ ಅನುಯಾಯಿಗಳನ್ನ ಏನಂತ ಕರೆದ್ರು ಅಂತಂದ್ರೆ ಸಿಖ್ಖರು ಅಂತೇಳಿ ಕರೆದ್ರು. ಪ್ರಮುಖವಾದಂಥ ಪವಿತ್ರ ಗ್ರಂಥ ಯಾವುದು ಸಿಖ್ಖರದು ಅಂತಂದ್ರೆ ಗುರು ಗ್ರಂಥ ಸಾಹಿಬ್ ಇವರ ಪ್ರಮುಖ ಪವಿತ್ರ ಗ್ರಂಥ. ಅದು ಯಾವ ಒಂದು ಲಿಪಿಯಲ್ಲಿದೆ? ಗುರುಮುಖಿ ಲಿಪಿಯಲ್ಲಿ ಇದೆ. ಯಾವ ಲಿಪಿಯಲ್ಲಿದೆ? ಗುರು ಗ್ರಂಥ ಸಾಹಿಬ್ ಇದು ಗುರುಮುಖಿ ಎಂಬಂಥ ಒಂದು ಲಿಪಿಯಲ್ಲಿ ಇದೆ ಅಂತೇಳಿ ನಾವು ಗಮನಿಸ್ಬೋದು. ಸೊ ಇದಿಷ್ಟು ಸ್ನೇಹಿತರೆ ಮುಖ್ಯವಾಗಿ ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯ 5ರಲ್ಲಿರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆಯಾಗಿತ್ತು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 7 ನಾವು ಗಮನಿಸ್ತಾ ಹೋಗೋಣ. ಅಧ್ಯಾಯ 6ರವರೆಗೆ ಅಲ್ವಾ, ಅಪ್ ಟು ಇಲ್ಲಿವರೆಗೆ ಡೆಲ್ಲಿ ಸುಲ್ತಾನಿಸ್ಟಿಂದ ಸೋಷಿಯಲ್ ರಿಫಾರ್ಮ್ಸ್, ಯಾರು? ಸಮಾಜ ಸುಧಾರಕರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರರು ಅಲ್ವಾ, ಹಾಗೆ ಕಬೀರರು, ಗುರುನಾನಕ್, ಇವರೆಲ್ಲರ ಒಂದು ಮಧ್ಯಕಾಲೀನ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯವರೆಗೆ ಕಂಪ್ಲೀಟ್ ಆಗಿ ನಾವು ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿಯಾಗಿದೆ. ಅನಂತರ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ವಿಡಿಯೋ 15 ಪಾರ್ಟ್ 15 ನಾವು ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ಇನ್ನಿತರೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದಕ್ಕೆ ಜಾಯಿನ್ ಆಗಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನಿತರೆ ನಿಮ್ಮ ಬೇರೆ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮದೇ ಏನಾದರೂ ಒಪಿನಿಯನನ್ನು ಹೇಳಬೇಕಂತಂದರೆ ಈ ವಿಡಿಯೋನ ಕುರಿತಾಗಿ ಅಥವಾ ಇನ್ನೊಂದಷ್ಟು ಇನ್ಫಾರ್ಮೇಷನನ್ನು ಕುರಿತಾಗಿ ಏನಾದರೂ ವಿಡಿಯೋದಲ್ಲಿ ಹೇಳಬೇಕಂತಂದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ
ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.